ಇನ್ನು ಕೋಲಾರದ ಕಾಂಗ್ರೆಸ್ ಶಾಸಕ ಟಿ.ವಿ. ಜೊತೆಗೆ ಮಾತನಾಡಿದ್ದಾರೆ. ನಾವು ಇಂದು ರಾಜೀನಾಮೆ ಕೊಡ್ತೀವಿ ಅಂತ ಮಂಜುನಾಥ್ ಹೇಳ್ತಾ ಇದ್ದಾರೆ. ಟಿ.ವಿ. ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಇವತ್ತು ರಾಜೀನಾಮೆ ಕೊಡ್ತಾ ಇದ್ದೀವಿ. ನಮ್ಮ ವಿಮಾನದ ಟಿಕೆಟ್ ಈಗಾಗಲೇ ಬುಕ್ ಆಗಿದೆ. ಮಂಗಳೂರಿಗೆ ತೆರಳಿ ಸ್ಪೀಕರ್ಗೆ ರಾಜೀನಾಮೆ ಕೊಡ್ತೇವೆ. ಮಧ್ಯಾಹ್ನ 3 ಗಂಟೆಗೆ ತೆರಳಿ ರಾಜೀನಾಮೆ ಕೊಡ್ತೇವೆ ಅಂತ ಈಗಾಗಲೇ ಹೇಳ್ತಾರೆ. ಸಮರ್ಥ ಅಭ್ಯರ್ಥಿಗೆ ಟಿಕೆಟ್ ಕೊಡದಿದ್ರೆ ನಾವು ರಾಜೀನಾಮೆ ಅನ್ನುವಂಥ ಮಾತನ್ನ ಈಗ ಕೊತ್ತೂರು ಮಂಜುನಾಥ್ ಹೇಳ್ತಾರೆ. ಒಟ್ಟಲ್ಲಿ ಎಲ್ಲ ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾ ಇದ್ರೆ ಖಂಡಿತವಾಗ್ಲೂ ಕೋಲಾರದ ಕಾಂಗ್ರೆಸ್ನಲ್ಲಿ ಈಗ ಸಾಕಷ್ಟು ತಲ್ಲಣ ಉಂಟಾಗ್ತಾ ಇದೆ, ಕಂಪನ ಉಂಟಾಗ್ತಾ ಇದೆ. ಸಮರ್ಥ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು, ಇಲ್ಲಾಂದ್ರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಇದು ಕಾಂಗ್ರೆಸ್ನ ನಾಯಕತ್ವಕ್ಕೆ ಈ ಎಲ್ಲ ಶಾಸಕರು ಈಗ ಚಾಲೆಂಜ್ ಮಾಡ್ತಾ ಇದ್ದಾರೆ. ನೇರವಾಗಿ ರಾಜೀನಾಮೆ ಪತ್ರವನ್ನು ಹಿಡಿದು ನೀವು ಇಂಥವ್ರಿಗೆ ಟಿಕೆಟ್ ಕೊಡಬೇಕು, ಇಲ್ಲಾಂದ್ರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿ ಇದೆಲ್ಲವೂ ಕೂಡ ಸಾಧ್ಯವಾಗತ್ತಾ? ಕಾಂಗ್ರೆಸ್ನ ಹೈಕಮಾಂಡ್ ಇವರ ಮಾತಿಗೆ ಬೆಲೆ ಹಾಕತ್ತಾ ಅಥವಾ ರಾಜ್ಯ ನಾಯಕತ್ವ ಇವರ ಮಾತಿಗೆ ತಲೆದೂಗಿಸುತ್ತಾ? ಎಲ್ಲ ವಿಚಾರ ಇದೆ. ಈಗಾಗಲೇ ವಿಮಾನದ ಟಿಕೆಟ್ ಬುಕ್ ಆಗಿದೆ. ಹೀಗಾಗಿ ನಾವು ಮಂಗಳೂರಿಗೆ ತೆರಳಿ ಸ್ಪೀಕರ್ಗೆ ರಾಜೀನಾಮೆ ಕೊಡ್ತೀವಿ ಅನ್ನುವಂಥ ಮಾತನ್ನು ಕಾಂಗ್ರೆಸ್ನ ಶಾಸಕರಾಗಿರುವಂಥ ಕೊತ್ತೂರು ಮಂಜುನಾಥ್ ಹೇಳ್ತಿದ್ದಾರೆ. ಸಹಜವಾಗಿ ಇದು ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಒಂದಲ್ಲ ಒಂದು ಹೊಟ್ಟೆ ಸಮಸ್ಯೆ. ಅದಕ್ಕೆ ನಾನು ಅಮೃತ ಬಿಂದು ಟ್ಯಾಬ್ಲೆಟ್ನ ಯೂಸ್ ಮಾಡ್ತೀನಿ. ಅಮೃತ ಬಿಂದು ಮನೇಲಿದ್ದಾಗ ಸಿರಪ್, ಟೂರಲ್ಲಿದ್ದಾಗ ಟ್ಯಾಬ್ಲೆಟ್. ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಕಂಪನ ಸೃಷ್ಟಿ ಮಾಡುತ್ತೆ. ಈಗಾಗಲೇ ಸಾಕಷ್ಟು ವಿಚಾರಗಳಿದೆ. ಕೋಲಾರದಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಕೋಲಾರದ ಟಿಕೆಟ್ ಸಂಬಂಧಪಟ್ಟಂತೆ ಈಗ ಶಾಸಕರೇ ನೇರವಾಗಿ ರಾಜ್ಯ ನಾಯಕತ್ವಕ್ಕೆ ಚಾಲೆಂಜ್ ಮಾಡ್ತಾ ಇದ್ದಾರೆ. ರಾಜ್ಯದ ನಾಯಕರಿಗೆ ಈಗ ರಾಜೀನಾಮೆಯ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ರೈಟ್, ಹಾಗಾದರೆ ಕೊತ್ನೂರು ಮಂಜುನಾಥ್ ಟಿ.ವಿ. ಜೊತೆಗೂ ಕೂಡ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ರಾಜೇಂದ್ರ ಜೊತೆಗೆ ಏನು ಮಾತಾಡಿದ್ದಾರೆ ಒಮ್ಮೆ ನೋಡೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ. ಟಿವಿಯಲ್ಲಿ ಮಾತಾಡ್ತಾ ಇರೋದು ವೆಂಕಟರಮಣ ಅಂತ ಹೇಳಿ ಸರ್. ಸರ್. ಅದೇ ಈಗ ತಮ್ದು ಆಫರ್ ಇದೆ ಅಂತಲ್ಲ ಸರ್, ಕೋಲಾರ ಮುನಿಯಪ್ಪನ ಟಿಕೆಟ್ ಕೊಟ್ರೆ ಇದು ಬೇಡ ಅಂತ ಆಫರ್ ಮಾಡ್ತಾ ಇದ್ದಾರೆ. ಇಲ್ಲ, ನಾವು ಇನ್ನೊಬ್ರು ಟಿಕೆಟ್ ಕೊಟ್ಟ ವಿಚಾರ ಅಲ್ಲ. ಹಾಂ ಸರ್. ನಾವು ಹೇಳಿದ್ದವ್ರು ಕೊಟ್ಟಿಲ್ಲ. ಹಾಂ ಹಾಂ ಸರ್. ಆಮೇಲೆ ನಾವು ರೈಟ್ ಕ್ಯಾಂಡಿಡೇಟ್ಗೆ ಕೊಡಬೇಕು ಅಂತ ನಮ್ಮ ವಾದ ಇತ್ತು. ಹಾಂ ಸರ್. ಅದರಿಂದ ಇವಾಗ ರೈಟ್ ಕ್ಯಾಂಡಿಡೇಟ್ ಕೊಡಲ್ಲ ಅನ್ನೋದು ಒಂದು ವಿಚಾರ ಬಂದಿದೆ. ಹಾಂ ಸರ್. ಅದರಿಂದ ನಮಗೆ ಸಮಾಧಾನ ಇಲ್ಲ. ಹಾಂ ಹಾಂ ಸರ್. ಹಾಂ ಸರ್, ಅಂದರೆ ಕೆ ಜಿ ಮುನಿಯಪ್ಪ ಅವ್ರ ಕುಟುಂಬಕ್ಕೆ ಟಿಕೆಟ್ ಕೊಟ್ಟರೆ ತಮ್ಮ ಆಫರ್ ಇದೆ. ಹೌದು, 100%. ಓಕೆ ಓಕೆ. ಇನ್ನೊಂದು ಕೇಳ್ಬಿಟ್ಟು ಸರ್, ಏನೋ ರಾಜೀನಾಮೆ ಕೊಡ್ತೀವಿ. ಹೌದು, ಹೋಗ್ತಾ ಇದೀವಿ. ಇವಾಗ 12 ಗಂಟೆಗೆ ಹೋಗ್ತಾ ಇದೀವಿ. ಕೊಡಬೇಕು. ಸುಮ್ಮನೆ ಮಾತುಗಳಲ್ಲಿ ಹೇಳ್ಕೊಂಡಿರೋದು ಅದೆಲ್ಲ ಬಂದ್ಬಿಟ್ಟು ಏನು ವೇಸ್ಟು. ಹಾಂ. ಅಲ್ಲೋಗಿ ಕೊಟ್ಬಿಟ್ಟು ಬಂದ್ಮೇಲೆ ನಿಮ್ಗೆ ಹೇಳ್ತೀನಿ. ಹಾಂ. ಎಷ್ಟು ಗಂಟೆ ಹೋಗ್ತೀರಾ ಸರ್? 12:30ವರೆಗೆ ಹೋಗ್ತೀವಿ. ಇಲ್ಲಿ ಬೆಂಗಳೂರಲ್ಲಿ ಸರ್? ಹೌದು, ಬೆಂಗಳೂರಲ್ಲಿ ಹೋಗ್ತೀವಿ. 3 ಗಂಟೆ ಫ್ಲೈಟ್ಗೆ ಟಿಕೆಟ್ ಬುಕ್ ಮಾಡಿದ್ದೀವಿ. ಮಂಗಳೂರಿಗೆ ಹೋಗ್ತೀವಿ. ಓಕೆ ಓಕೆ ಸರ್. ಸರ್ ನಮಸ್ತೆ. ನಮಸ್ಕಾರ. ಟಿವಿಯಲ್ಲಿ ಮಾತಾಡ್ತಾ ಇರೋದು ವೆಂಕಟರಮಣ ಅಂತ ಹೇಳಿ ಸರ್. ಸರ್. ಅದೇ ಈಗ ತಮ್ದು ಆಫರ್ ಇದೆ ಅಂತಲ್ಲ ಸರ್, ಕೋಲಾರ ಮುನಿಯಪ್ಪನ ಟಿಕೆಟ್ ಕೊಟ್ರೆ ಇದು ಬೇಡ ಅಂತ ಆಫರ್ ಮಾಡ್ತಾ ಇದ್ದಾರೆ. ಇಲ್ಲ, ನಾವು ಇನ್ನೊಬ್ರು ಟಿಕೆಟ್ ಕೊಟ್ಟ ವಿಚಾರ ಅಲ್ಲ. ಹಾಂ ಸರ್. ನಾವು ಹೇಳಿದ್ದವ್ರು ಕೊಟ್ಟಿಲ್ಲ. ಹಾಂ ಹಾಂ ಸರ್. ಆಮೇಲೆ ನಾವು ರೈಟ್ ಕ್ಯಾಂಡಿಡೇಟ್ಗೆ ಕೊಡಬೇಕು ಅಂತ ನಮ್ಮ ವಾದ ಇತ್ತು. ಹಾಂ ಸರ್. ಅದರಿಂದ ಇವಾಗ ರೈಟ್ ಕ್ಯಾಂಡಿಡೇಟ್ ಕೊಡಲ್ಲ ಅನ್ನೋದು ಒಂದು ವಿಚಾರ ಬಂದಿದೆ. ಹಾಂ ಸರ್. ಅದರಿಂದ ನಮಗೆ ಸಮಾಧಾನ ಇಲ್ಲ. ಹಾಂ ಹಾಂ ಸರ್. ಹಾಂ ಸರ್, ಅಂದರೆ ಕೆ ಜಿ ಮುನಿಯಪ್ಪ ಅವ್ರ ಕುಟುಂಬಕ್ಕೆ ಟಿಕೆಟ್ ಕೊಟ್ಟರೆ ತಮ್ಮ ಆಫರ್ ಇದೆ. ಹೌದು, 100%. ಓಕೆ ಓಕೆ. ಇನ್ನೊಂದು ಕೇಳ್ಬಿಟ್ಟು ಸರ್, ಏನೋ ರಾಜೀನಾಮೆ ಕೊಡ್ತೀವಿ. ಹೌದು, ಹೋಗ್ತಾ ಇದೀವಿ. ಇವಾಗ 12 ಗಂಟೆಗೆ ಹೋಗ್ತಾ ಇದೀವಿ. ಕೊಡಬೇಕು. ಸುಮ್ಮನೆ ಮಾತುಗಳಲ್ಲಿ ಹೇಳ್ಕೊಂಡಿರೋದು ಅದೆಲ್ಲ ಬಂದ್ಬಿಟ್ಟು ಏನು ವೇಸ್ಟು. ಹಾಂ. ಅಲ್ಲೋಗಿ ಕೊಟ್ಬಿಟ್ಟು ಬಂದ್ಮೇಲೆ ನಿಮ್ಗೆ ಹೇಳ್ತೀನಿ. ಹಾಂ. ಎಷ್ಟು ಗಂಟೆ ಹೋಗ್ತೀರಾ ಸರ್? 12:30ವರೆಗೆ ಹೋಗ್ತೀವಿ. ಇಲ್ಲಿ ಬೆಂಗಳೂರಲ್ಲಿ ಸರ್? ಹೌದು, ಬೆಂಗಳೂರಲ್ಲಿ ಹೋಗ್ತೀವಿ. 3 ಗಂಟೆ ಫ್ಲೈಟ್ಗೆ ಟಿಕೆಟ್ ಬುಕ್ ಮಾಡಿದ್ದೀವಿ. ಮಂಗಳೂರಿಗೆ ಹೋಗ್ತೀವಿ. ಓಕೆ ಓಕೆ ಸರ್. ಸರ್ ನಮಸ್ತೆ. ಇದು ಕೊತ್ತೂರು ಮಂಜುನಾಥ್ ಅವರು ಹೇಳ್ತಾ ಇರುವಂಥ ಮಾತು. ಟಿಕೆಟ್ ಸುಮ್ಮನೆ ನಾವು ಬುಕ್ ಮಾಡಿಲ್ಲ, ರಾಜೀನಾಮೆ ಕೊಡೋದಕ್ಕೆ ಹೋಗ್ತಾ ಇದ್ದೀವಿ, ಮಂಗಳೂರಿಗೆ ಹೋಗ್ತಾ ಇದ್ದೀವಿ ಅಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಸ್ಪೀಕರ್ ಎಲ್ಲಿರ್ತಾರೋ, ಸ್ಪೀಕರ್ ಮಂಗಳೂರಿನಲ್ಲಿ ಇದ್ದಾರೆ ಸದ್ಯಕ್ಕೆ. ಅವರ ಚಲನವಲನ ಬಗ್ಗೆ ನಮಗೂ ಮಾಹಿತಿ ಇದೆ. ಹೀಗಾಗಿ ಅವರೆಲ್ಲಿರ್ತಾರೋ ಅಲ್ಲೇ ಹೋಗಿ ನಾವು ರಾಜೀನಾಮೆ ಕೊಡ್ತೀವಿ ಅನ್ನುವಂಥ ಮಾತನ್ನು ಕೊತ್ತೂರು ಮಂಜುನಾಥ್ ಹೇಳ್ತಿದ್ದಾರೆ. ಕೇವಲ ಬಾಯಿ ಮಾತಲ್ಲಿ ಹೇಳೋದಲ್ಲ ಟಿಕೆಟ್ ಇನ್ಫ್ಯಾಕ್ಟ್ ರಾಜೀನಾಮೆ ಕೊಡ್ತೀವಿ ಅಂತ. ನಾವೀಗಾಗಲೇ ರಾಜೀನಾಮೆ ಕೊಡೋದಕ್ಕೆ ನಿರ್ಧಾರ ಮಾಡಿದ್ವಿ. ನಾವು ಕೊಟ್ಟಾದ್ಮೇಲೆ ನಿಮ್ಗೆ ಹೇಳ್ತೀವಿ. ನಾವೀಗ ರಾಜೀನಾಮೆ ಕೊಡೋ ನಿರ್ಧಾರವನ್ನು ಮಾಡಿದ್ದೀವಿ. ಯಾರಿಗೆ ಸೂಕ್ತವಾದಂಥ ಟಿಕೆಟ್ ಕೊಡಬೇಕು, ಇಲ್ಲಾಂದ್ರೆ ನಾವು ರಾಜೀನಾಮೆ ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಟಿಕೆಟ್ಗಾಗಿ ಸಿಡಿದಂಥ ಕೋಲಾರ ಕಾಂಗ್ರೆಸ್ ಶಾಸಕರು ಸ್ಪೀಕರ್ ಕಚೇರಿಗೆ ತೆರಳಿ ರಾಜೀನಾಮೆ ನೀಡ್ತೀನಿ ಅಂತ ಈಗ ಶಾಸಕರು ಹೇಳ್ತಾರೆ. 12 ಗಂಟೆಗೆ ಸ್ಪೀಕರ್ ಕಚೇರಿಗೆ ಭೇಟಿ ಕೊಡ್ತೇವೆ. ಅದಾದ ಬಳಿಕ ನಾವು ಮುಂದಿನ ನಿರ್ಧಾರ ಮಾಡ್ತೀವಿ. ರಾಜೀನಾಮೆ ನೀಡುವುದು ನಿಜ ಅಂತ ಕೋಲಾರ ಶಾಸಕ ಮಂಜುನಾಥ್ ಹೇಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಟಿ.ವಿ. ಕೋಲಾರ ಶಾಸಕರಿಂದ ಮಾಹಿತಿ ಲಭ್ಯವಾಗ್ತಾ ಇದೆ. ಬಟ್ ಇದನ್ನು
ಅಷ್ಟು ಸೀರಿಯಸ್ ಆಗಿ ಹೋಗುತ್ತಾ? ಯಾಕೆಂದರೆ ಅಷ್ಟು ಸುಲಭ ಅಲ್ಲ. ಒಂದು ವೇಳೆ ನಾವು ರಾಜೀನಾಮೆ ನೀಡ್ತೀವಿ ಅಂದ ತಕ್ಷಣ ಅದನ್ನು ಅಂಗೀಕಾರ ಮಾಡುವಂಥದ್ದು ಅಥವಾ ಪಕ್ಷದ ಹಿರಿಯ ನಾಯಕರು ಸುಮ್ಮನೆ ಕೂತ್ಕೊಳ್ಳುವಂಥದ್ದು ಅಷ್ಟು ಸುಲಭ ಅಲ್ಲ. ಹೀಗಾಗಿ ಸಹಜವಾಗಿ ಇದೊಂದು ರಾಜಕೀಯ ತಂತ್ರಗಾರಿಕೆ ಇರ್ಬೋದು. ನಮ್ಮ ಬಣಕ್ಕೆ ಟಿಕೆಟ್ ಪಡಿಲೇಬೇಕು ಅಂತ ಒಂದು ರಾಜಕೀಯ ತಂತ್ರಗಾರಿಕೆ ಮಾಡಿರ್ಬೋದು. ಒಂದು ಮಾತನ್ನ ಈಗಾಗಲೇ ಮಂಜುನಾಥ್ ಹೇಳ್ತಿದ್ದಾರೆ, ಸುಮ್ಮನೆ ಹೇಳೋದಲ್ಲ ರಾಜೀನಾಮೆ ಕೊಡ್ತೀವಿ ಅಂತ. ನಾವು ಕೊಡ್ತೀವಿ, ಅದಾದ ಬಳಿಕ ಇನ್ನೊಂದು ಸಾರಿ ಹೇಳ್ತೀವಿ. ಈಗಾಗಲೇ 3 ಗಂಟೆ ಟಿಕೆಟ್ ಬುಕ್ ಮಾಡಿದ್ದೀವಿ. ಮಂಗಳೂರಿನಲ್ಲಿ ಸ್ಪೀಕರ್ UT ಖಾದರ್ ಇದ್ದಾರೆ. ಹೀಗಾಗಿ ಅವ್ರಿಗೆ ಮನವಿ ಮಾಡ್ತೀವಿ, ಅವ್ರು ಬರೀ ತೆರಳಿ ಆನಂತರ ನಿರ್ಧಾರ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಒಟ್ಟಲ್ಲಿ ಎಲ್ಲ ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾ ಇದ್ದರೆ ಖಂಡಿತವಾಗ್ಲೂ ಕೋಲಾರ ಕಾಂಗ್ರೆಸ್ನಲ್ಲಿ ಈಗ ಕಂಪನ ಶುರುವಾಗಿದೆ. ಸಹಜವಾಗಿಯೇ ಈ ಎಲ್ಲ ಬೆಳವಣಿಗೆಗಳು ಈಗ ಕೋಲಾರದಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ನಿರ್ಧಾರ ಏನು ಕಾಂಗ್ರೆಸ್ ಮಾಡ್ತಾ ಇದೆ ಅದು ಇನ್ನಷ್ಟು ಬಿಕ್ಕಟ್ಟಾಗಿದೆ, ಇನ್ನಷ್ಟು ಕಗ್ಗಂಟಾಗಿದೆ. ಇವತ್ತು ಬೆಳಗ್ಗೆ ತಾನೇ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮುನಿಯಪ್ಪ ಭೇಟಿಯಾಗಿದ್ದರು, ನಮಗೆ ಟಿಕೆಟ್ ಕೊಡಿ ಅಂತ ಹೇಳಿದರು. ಹೀಗಾಗಿ ಈಗ ಇನ್ನೇನು ಟಿಕೆಟ್ ಫೈನಲ್ ಆಗತ್ತೆ ಅನ್ನೋಷ್ಟರಲ್ಲೇ ಮತ್ತೊಂದಿಷ್ಟು ಬೆಳವಣಿಗೆಗಳಾಗಿದೆ.